ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಮುಖದ ಕಾಂತಿ ಹೆಚ್ಚಿಸುವ ಕೆಲವು ಮನೆಮದ್ದು ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರ ಫೇಸ್ ಕೂಡ ಕಾಂತಿಯುಕ್ತವಾಗೇ ಇರಲ್ಲ. ಕೆಲವ್ರ ಫೇಸ್ ಬ್ಲ್ಯಾಕ್ ಇರುತ್ತೆ, ಕೆಲವ್ರ ಫೇಸ್ ರೆಡ್ ಇರುತ್ತೆ, ಕೆಲವ್ರ ಫೇಸ್ ವೈಟ್ ಇರುತ್ತೆ. ಇನ್ ಕೆಲವ್ರ ಫೇಸ್ ಅಂತೂ ಹೇಳೋದೇ ಬೇಡ. ನೋಡಕ್ಕೆ ಎಷ್ಟೇ ಕಲರ್ ಆಗಿದ್ರು ಅವ್ರ ಫೇಸ್ ಅಲ್ಲಿ ಒಂದು ಗ್ಲೋ, ಒಂದು ಬ್ರೈಟ್ನೆಸ್ ಅನ್ನೋದು ಇರೋದೇ ಇಲ್ಲ. ನಮ್ಮ ಫೇಸು ಎಷ್ಟೇ ಕಲರ್ ಆಗಿದ್ರು ಕೂಡ ನಮ್ಮ ಫೇಸ್ ಅಲ್ಲಿ ಕಳೆ ಇಲ್ಲ ಅಂದ್ರೆ ನೋಡೋಕೆ ಚೆನ್ನಾಗಿ ಕಾಣಿಸೋದೇ ಇಲ್ಲ. ನಮ್ಮ ಫೇಸು ಗ್ಲೋ ಜೊತೆಗೆ ಬ್ರೈಟ್ ಆಗೂ ಕಾಣಬೇಕು, ಕಾಂತಿಯುತ ಚರ್ಮವಾಗಬೇಕು. ನಮ್ಮ ಫೇಸ್ ಅಲ್ಲಿ ಮುಖದಲ್ಲಿ ಒಂದು ಕಳೆ ಶೈನಿಂಗ್ ಅನ್ನೋದು ಎದ್ದು ಕಾಣಬೇಕು. ಅವಾಗ್ಲೇ ನಮ್ಮ ಫೇಸು ನೋಡೋಕೆ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಫೇಸ್ನ ಕಾಂತಿಯುತ ಚರ್ಮವಾಗಿ ಮಾಡಿಕೊಳ್ಳಲು ಕೆಲವು ಮನೆಮದ್ದು ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪ್ರತಿನಿತ್ಯ ಎಳನೀರಿನಿಂದ ಮುಖ ತೊಳೆಯೋದ್ರಿಂದ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ. ಹಾಗೆ ಒಂದು ದಿನಕ್ಕೆ 7 ರಿಂದ 8 ಗ್ಲಾಸ್ ನೀರು ಕುಡಿಬೇಕು. ನೆಕ್ಸ್ಟ್ ಶ್ರೀಗಂಧದ ಫೇಸ್ ಪ್ಯಾಕ್. 1 ಸ್ಪೂನ್ ಶ್ರೀಗಂಧದ ಪುಡಿಗೆ ಸ್ವಲ್ಪ ಎಳನೀರು ಹಾಗೂ ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಪೇಸ್ಟ್ ತಯಾರಿಸಿಕೊಳ್ಳಿ. ಈ ಪೇಸ್ಟ್ ಅನ್ನು ಪ್ರತಿನಿತ್ಯ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ತಣ್ಣೀರಿನಿಂದ ತೊಳೆಯಿರಿ. ಈ ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಗ್ಲೋ ಬರುತ್ತೆ, ಜೊತೆಗೆ ಬ್ರೈಟ್ನೆಸ್ ಬರುತ್ತೆ. ಆಯುರ್ವೇದಿಕ ಪದ್ಧತಿಯಲ್ಲಿ ಶ್ರೀಗಂಧದ ಪುಡಿ ಅಂದ್ರೆ ಸ್ಯಾಂಡಲ್ ಪೌಡರ್ ಬಳಕೆ ಅನಾದಿ ಕಾಲದಿಂದಲೂ ಇದೆ. ಇದು ಚರ್ಮದ ತೇವಾಂಶವನ್ನು ಹಿಡಿದಿರುವ ಗುಣವನ್ನು ಹೊಂದಿದೆ. ಆಯುರ್ವೇದ ಪದ್ಧತಿಯಲ್ಲಿ ಮನುಷ್ಯನ ಚರ್ಮವನ್ನು 3 ಬಗೆಗಳಾಗಿ ವಿಂಗಡಿಸಲಾಗಿದೆ. ಅವುಗಳು ಯಾವುವೆಂದರೆ ವಾತ, ಪಿತ್ತ ಮತ್ತು ಕಫ. ಈ 3 ಬಗೆಯ ಚರ್ಮದ ಸೌಂದರ್ಯವನ್ನು ಕಾಪಾಡಲು ಈ ಶ್ರೀಗಂಧದ ಪೌಡರ್ ತುಂಬಾ ಸಹಾಯ ಮಾಡುತ್ತೆ. ಈ ಮೊಡವೆ ಕಲೆಗಳು, ಪಿಗ್ಮೆಂಟೇಷನ್ ಹಾಗೂ ಸನ್ಬರ್ನ್ ಹಾಗೂ ಇನ್ನಿತರ ಚರ್ಮದ ಎಲ್ಲಾ ಸಮಸ್ಯೆಗಳಿಗೆ ಈ ಶ್ರೀಗಂಧವು ರಾಮಬಾಣವಾಗಿದೆ. ಹೀಗಾಗಿ ನೀವು ಈ ಶ್ರೀಗಂಧದ ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ನಿಮ್ಮ ಮುಖದ ಕಾಂತಿ ತುಂಬಾ ಹೆಚ್ಚುತ್ತೆ ಹಾಗೂ ನಿಮ್ಮ ಸ್ಕಿನ್ ಗ್ಲೋ ಹಾಗೂ ಬ್ರೈಟ್ನೆಸ್ ಬರುತ್ತೆ. ನೆಕ್ಸ್ಟ್ ಮನೆಮದ್ದು ಮುಲ್ತಾನಿ ಮಟ್ಟಿ ಫೇಸ್ ಪ್ಯಾಕ್. 2 ಸ್ಪೂನ್ ಮುಲ್ತಾನಿ ಮಟ್ಟಿಗೆ 1 ಸ್ಪೂನ್ ಆಲೋವೆರಾ ಜೆಲ್, ಅರ್ಧ ಸ್ಪೂನ್ ರೋಸ್ ವಾಟರ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ. ಈ ಪೇಸ್ಟ್ ಅನ್ನು ಪ್ರತಿನಿತ್ಯ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಅರ್ಧ ಗಂಟೆ ಬಿಟ್ಟು ತಣ್ಣೀರಿನಿಂದ ವಾಶ್ ಮಾಡಿ. ಈ ಮುಲ್ತಾನಿ ಮಟ್ಟಿ ಫೇಸ್ ಪ್ಯಾಕ್ ಆಯಿಲ್ ಸ್ಕಿನ್ ಇರೋರ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಮುಲ್ತಾನಿ ಮಟ್ಟಿಯಲ್ಲಿ ಮೆಗ್ನೀಷಿಯಂ ಕ್ಲೋರೈಡ್ ಹಾಗೂ ಕ್ಯಾಲ್ಸಿಯಂ ಬೆಂಟೋನೇಟ್ ಎಂಬ ಖನಿಜಗಳು ಇವೆ. ಈ ಖನಿಜಗಳು ಮುಲ್ತಾನಿ ಮಟ್ಟಿಯಲ್ಲಿ ಇರೋದ್ರಿಂದ ಈ ಫೇಸ್ ಪ್ಯಾಕ್ ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಗ್ಲೋ ಹಾಗೂ ಬ್ರೈಟ್ನೆಸ್ ಬರುತ್ತೆ ಮತ್ತು ಇದು ಚರ್ಮವನ್ನು ಬಿಗಿಗೊಳಿಸುವುದರ ಜೊತೆಗೆ ಓಪನ್ ಫೋರ್ಸ್ ಅಂದ್ರೆ ಮುಖದಲ್ಲಿ ಆಗಿರುವ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಸರಿಪಡಿಸುತ್ತೆ ಹಾಗೂ ಇದು ಮುಖದ ಎಣ್ಣೆ ಅಂಶವನ್ನು ಹೀರಿಕೊಳ್ಳುವ ಗುಣವನ್ನು ಹೊಂದಿದೆ. ಈ ಮುಲ್ತಾನಿ ಮಟ್ಟಿ ಫೇಸ್ ಪ್ಯಾಕ್ ನ ಆಯಿಲ್ ಸ್ಕಿನ್ ಇರೋರು ಡೈಲಿ ಯೂಸ್ ಮಾಡಿದ್ರು ನಡೆಯುತ್ತೆ, ಇಲ್ಲ 2 ಡೇಸ್ 3 ಡೇಸಿಗೆ ಒಮ್ಮೆ ಯೂಸ್ ಮಾಡಿದ್ರು ನಡೆಯುತ್ತೆ. ಆದರೆ ಡ್ರೈ ಸ್ಕಿನ್ ಇರೋರು ಈ ಮುಲ್ತಾನಿ ಮಟ್ಟಿ ಫೇಸ್ ಪ್ಯಾಕ್ ನ ಪ್ರತಿನಿತ್ಯ ಯೂಸ್ ಮಾಡೋ ಆಗಿಲ್ಲ. ವಾರಕ್ಕೊಮ್ಮೆ ಅಥವಾ 4 ಡೇಸ್ 5 ಡೇಸಿಗೊಮ್ಮೆ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನೆಕ್ಸ್ಟ್ ರಕ್ತ ಚಂದನದ ಫೇಸ್ ಪ್ಯಾಕ್. ಒಂದು ಸಾಣೆ ಕಲ್ ತಗೊಳ್ಳಿ. ಆ ಸಾಣೆ ಕಲ್ಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಈ ರಕ್ತ ಚಂದನವನ್ನು ಆ ಕೊಬ್ಬರಿ ಎಣ್ಣೆಯಿಂದ ಚೆನ್ನಾಗಿ ತೇಯಿರಿ. ತೇದ ನಂತರ ಈ ಪೇಸ್ಟ್ ಅನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಒಂದು 10 ರಿಂದ 15 ನಿಮಿಷ ಬಿಟ್ಟು ತಣ್ಣೀರಿನಿಂದ ವಾಶ್ ಮಾಡ್ಕೊಳ್ಳಿ. ಈ ರಕ್ತ ಚಂದನವು ಚರ್ಮದ ಮೇಲಿರುವ ಬ್ಯಾಕ್ಟೀರಿಯಾಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಫೇಸ್ ಅಲ್ಲಿ ಏನಾದ್ರೂ ಪಿಂಪಲ್ಸ್ ಆಗಿದ್ರೆ ಆ ಪಿಂಪಲ್ ಒಡೆಯದಂತೆ ತಡೆಗಟ್ಟುತ್ತೆ. ಹಾಗೂ ಈ ಫೇಸ್ ಪ್ಯಾಕ್ ಅನ್ನು ನೀವು ಬಳಸೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಹಾಗೂ ಬ್ರೈಟ್ನೆಸ್ ಬರುತ್ತೆ. ಹಾಗೆ ನೀವು ಇದರಿಂದ ಕಾಂತಿಯುತ ಚರ್ಮವನ್ನು ಪಡೆಯಬಹುದು. ನೆಕ್ಸ್ಟ್ ಉತ್ತದ ಮಣ್ಣಿನ ಫೇಸ್ ಪ್ಯಾಕ್. 2 ಸ್ಪೂನ್ ಉತ್ತದ ಮಣ್ಣಿಗೆ ಅರ್ಧ ಸ್ಪೂನ್ ಎಳನೀರು, ಅರ್ಧ ಸ್ಪೂನ್ ರೋಸ್ ವಾಟರ್. ಎಳನೀರು ಬದಲಿಗೆ ಹಾಲನ್ನು ಕೂಡ ಮಿಕ್ಸ್ ಮಾಡ್ಕೋಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ. ಈ ಪೇಸ್ಟ್ ನ ನಿಮ್ಮ ಮುಖಕ್ಕೆ ವಾರದಲ್ಲಿ 3 ಬಾರಿ ಅಥವಾ 2 ಬಾರಿ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಜೊತೆಗೆ ಬ್ರೈಟ್ ಕೂಡ ಆಗುತ್ತೆ. ಪಂಚಭೂತಗಳಲ್ಲಿ ಒಂದಾಗಿರುವ ಈ ಮಣ್ಣು ಔಷಧೀಯ ಗುಣಗಳನ್ನು ಹೊಂದಿದೆ ಹಾಗೂ ಈ ಉತ್ತದ ಮಣ್ಣು ದೇಹದ ಉಷ್ಣತೆಯನ್ನು ಕಾಪಾಡುತ್ತೆ, ಜೊತೆಗೆ ದೇಹದ ಉಷ್ಣತೆಯನ್ನು ಹೀರಿಕೊಳ್ಳುತ್ತೆ. ಕಣ್ಣಿನ ಆಯಾಸವನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ಮೊಡವೆ ಕಲೆಗಳನ್ನು ನಿವಾರಿಸಿ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ನೆಕ್ಸ್ಟ್ ಅಮೃತ ಬಳ್ಳಿ ಎಲೆಯ ಫೇಸ್ ಪ್ಯಾಕ್. ಸ್ವಲ್ಪ ಅಮೃತ ಬಳ್ಳಿ ಎಲೆಯನ್ನು ತೆಗೆದುಕೊಳ್ಳಿ, ಅದಕ್ಕೆ ಸ್ವಲ್ಪ ತುಳಸಿ ಎಲೆಯನ್ನು ತೆಗೆದುಕೊಳ್ಳಿ. ಇವೆರಡು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ.
ಈ ಪೇಸ್ಟ್ಗೆ ಅರ್ಧ ಸ್ಪೂನ್ ಅರಿಶಿಣವನ್ನು ಮಿಕ್ಸ್ ಮಾಡಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ, ಜೊತೆಗೆ ಬ್ರೈಟ್ ಆಗುತ್ತೆ. ಈ ಅಮೃತ ಬಳ್ಳಿಯನ್ನು ಅಮರತ್ವದ ಮೂಲ ಎಂದು ಉಲ್ಲೇಖಿಸಲಾಗಿದೆ ಆಯುರ್ವೇದಿಕ್ ಅಲ್ಲಿ. ಇದರಲ್ಲಿ ಹೇರಳವಾಗಿ ಔಷಧೀಯ ಗುಣಗಳು ಇವೆ. ಇದು ಮಡವೆಗಳು ಬರದಂತೆ, ಸ್ಕಿನ್ ಅಲರ್ಜಿ ಆಗದಂತೆ ತಡೆಗಟ್ಟುತ್ತೆ ಹಾಗೂ ಇದು ನಮ್ಮ ಸ್ಕಿನ್ಗೆ ಬ್ರೈಟ್ನೆಸ್ ಹಾಗೂ ಗ್ಲೋ ಕೊಡುತ್ತೆ. ನೆಕ್ಸ್ಟ್, ಕಡಲೆ ಹಿಟ್ಟಿನ ಫೇಸ್ ಪ್ಯಾಕ್. 2 ಸ್ಪೂನ್ ಕಡಲೆ ಹಿಟ್ಟಿಗೆ 1 ಸ್ಪೂನ್ ಮೊಸರು, ಅರ್ಧ ಸ್ಪೂನ್ ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ. ಈ ಪೇಸ್ಟ್ನ ಪ್ರತಿನಿತ್ಯ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಬರೋದ್ರ ಜೊತೆಗೆ ಬ್ರೈಟ್ ಕೂಡ ಬರುತ್ತೆ. ಈ ಕಡಲೆ ಹಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿದೆ. ಇದು ಚರ್ಮದ ಮೇಲಿರುವ ಕಪ್ಪು ಚುಕ್ಕೆಗಳನ್ನು ಹೋಗಲಾಡಿಸುತ್ತೆ, ಜೊತೆಗೆ ಮಡವೆ ಕಲೆಗಳನ್ನು ಹೋಗಲಾಡಿಸುತ್ತೆ. ಈ ಕಡಲೆ ಹಿಟ್ಟು ಸೂರ್ಯನ ಕಿರಣಗಳಿಂದ ಹಾನಿಗೊಳಗಾದ ಚರ್ಮವನ್ನು ರಿಪೇರಿ ಮಾಡುವುದರ ಜೊತೆಗೆ ನಮ್ಮ ಮುಖದಲ್ಲಿರುವ ಸುಕ್ಕುಗಳನ್ನು ಹೋಗಲಾಡಿಸಲು ಸಹಾಯಕವಾಗಿದೆ ಹಾಗೂ ಇದು ಚರ್ಮದ ಸುಕ್ಕನ್ನು ನಿವಾರಿಸುತ್ತೆ. ಈ ಫೇಸ್ ಪ್ಯಾಕನ್ನು ನೀವು ವಾರದಲ್ಲಿ 2 ಅಥವಾ 3 ಬಾರಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ತಣ್ಣೀರಿನಿಂದ ತೊಳೆಯಿರಿ. ಇದರಿಂದ ನೀವು ಕಾಂತಿಯುತ ತ್ವಚೆಯನ್ನು ಪಡೆಯುವಿರಿ. ನೆಕ್ಸ್ಟ್, ಟೊಮೆಟೊ ಫೇಸ್ ಪ್ಯಾಕ್. 2 ಟೊಮೆಟೊವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಿ, ಈ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ಚೆನ್ನಾಗಿ ಸೋಸಿಕೊಳ್ಳಿ. ನಂತರ ಇದಕ್ಕೆ 1 ಸ್ಪೂನ್ ಮೊಸರನ್ನು ಹಾಗೂ ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ. ಈ ಪೇಸ್ಟನ್ನು ನೀವು ಪ್ರತಿನಿತ್ಯ ಯೂಸ್ ಮಾಡಿ, ಇಲ್ಲಾಂದರೆ 2 ರಿಂದ 3 ದಿನಕ್ಕೊಮ್ಮೆ ಯೂಸ್ ಮಾಡಿ. ಹಾಗೆ ಈ ಪೇಸ್ಟನ್ನು ಹಚ್ಚಿದ ನಂತರ ಅರ್ಧ ಗಂಟೆ ಬಿಟ್ಟು ನಿಮ್ಮ ಮುಖವನ್ನು ತಣ್ಣೀರಿನಿಂದ ತೊಳೆದುಕೊಳ್ಳಿ. ಈ ಟೊಮೆಟೊ ಚರ್ಮದ pH ಅನ್ನು ಸಮತೋಲನಗೊಳಿಸುತ್ತದೆ ಹಾಗೂ ನಮ್ಮ ಸ್ಕಿನ್ನಲ್ಲಿ ಹೆಚ್ಚುವರಿ ತೈಲ ಉತ್ಪಾದನೆ ಆಗುವುದನ್ನು ಕಡಿಮೆ ಮಾಡುತ್ತದೆ. ಟೊಮೆಟೊ ಚರ್ಮದ ಕಾಂತಿಯನ್ನು ಹೆಚ್ಚಿಸುವ ಅಂಶವನ್ನು ಹೊಂದಿದೆ ಹಾಗೂ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ ಹಾಗೂ ಈ ಮೊಸರಲ್ಲಿ ಲ್ಯಾಕ್ಟಿಕ್ ಆಮ್ಲ ಮತ್ತು ಆಲ್ಫಾ ಹೈಡ್ರಾಕ್ಸ್ ಆಮ್ಲಗಳು ಇರುವುದರಿಂದ ಚರ್ಮದಲ್ಲಿನ ಸತ್ತ ಜೀವಕೋಶಗಳನ್ನು ಇದು ಹೊರಹಾಕುತ್ತೆ. ಈ ಫೇಸ್ ಪ್ಯಾಕನ್ನು ಪ್ರತಿನಿತ್ಯ ಯೂಸ್ ಮಾಡೋದ್ರಿಂದ ನೀವು ನಿಮ್ಮ ಫೇಸಲ್ಲಿ ಬೇಗ ರಿಸಲ್ಟ್ ನೋಡಬಹುದು. ನೆಕ್ಸ್ಟ್, ನಿಮ್ಮ ಸ್ಕಿನ್ಗೆ ಡೈಲಿ ಮಲಗುವ ಮುನ್ನ ಆಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ ಮಲಗೋದ್ರಿಂದ ನೀವು ಕಲೆಯ ರಹಿತ ಚರ್ಮವನ್ನು ಕಾಣಬಹುದು. ನೆಕ್ಸ್ಟ್, ಪಪ್ಪಾಯ ಫೇಸ್ ಪ್ಯಾಕ್. ಪಪ್ಪಾಯವನ್ನು ಪೇಸ್ಟ್ ಮಾಡಿ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಅರ್ಧ ಗಂಟೆ ಬಿಟ್ಟು ನಂತರ ತಣ್ಣೀರಿನಿಂದ ತೊಳೆದುಕೊಳ್ಳಿ. ಈ ಫೇಸ್ ಪ್ಯಾಕನ್ನು ಪ್ರತಿನಿತ್ಯ ಯೂಸ್ ಮಾಡೋದ್ರಿಂದ ನೀವು ಕಾಂತಿಯುತ ಚರ್ಮವನ್ನು ಬೇಗನೆ ಪಡೆಯುತ್ತೀರಾ ಹಾಗೂ ನಿಮ್ಮ ಸ್ಕಿನ್ ಗ್ಲೋ ಹಾಗೂ ಬ್ರೈಟ್ ಹಾಗೂ ಕೂಡ ಕಾಣಿಸುತ್ತೆ. ಈ ಪಪ್ಪಾಯಲ್ಲಿರುವ ಪಪ್ಪೈನ್ ಎಂಬ ಕಿಣ್ವವು ಚರ್ಮವನ್ನು ಮೃದುವಾಗಿ ಹಾಗೂ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತೆ ಹಾಗೂ ಸತ್ತ ಜೀವಕೋಶಗಳನ್ನು ತೆಗೆದುಹಾಕಿ ಹೊಸ ಜೀವಕೋಶಗಳ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ಮುಖದ ಮೇಲಿನ ಕಲೆಗಳು ಮತ್ತು ಮಡುವೆಗಳನ್ನು ಕಡಿಮೆ ಮಾಡುತ್ತೆ ಹಾಗೂ ಇದು ನೈಸರ್ಗಿಕ ಹೊಳಪನ್ನು ಹೆಚ್ಚಿಸುತ್ತದೆ. ನೆಕ್ಸ್ಟ್, ಸ್ವಲ್ಪ ನಿಂಬೆ ರಸಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಪೇಸ್ಟನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಅರ್ಧ ಗಂಟೆ ಬಿಟ್ಟು ನಿಮ್ಮ ಮುಖವನ್ನು ಫೇಸ್ ವಾಶ್ ಮಾಡಿಕೊಳ್ಳಿ ತಣ್ಣೀರಿನಿಂದ. ಇದನ್ನು ನೀವು ಪ್ರತಿನಿತ್ಯ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಗ್ಲೋ ಜೊತೆಗೆ ಬ್ರೈಟ್ ಕೂಡ ಬರುತ್ತೆ. ಈ ನಿಂಬೆ ರಸದ ಫೇಸ್ ಪ್ಯಾಕ್ ಎಲ್ಲ ಸ್ಕಿನ್ನವ್ರಿಗೂ ಅಡ್ಜಸ್ಟ್ ಆಗಲ್ಲ. ಕೆಲವ್ರ ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತೆ, ಕೆಲವ್ರ ಸ್ಕಿನ್ಗೆ ಅಡ್ಜಸ್ಟ್ ಆಗಲ್ಲ. ಇದರಿಂದ ನೀವು ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆದರೆ ಮಾತ್ರ ಈ ನಿಂಬೆ ರಸದ ಫೇಸ್ ಪ್ಯಾಕ್ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ನೆಕ್ಸ್ಟ್, ಗಂಧದ ಫೇಸ್ ಪ್ಯಾಕ್. 1 ಸ್ಪೂನ್ ಶ್ರೀಗಂಧದ ಪುಡಿಗೆ ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಹಾಲು ಇಲ್ಲ ಅಂದರೆ ಜೇನುತುಪ್ಪ. ನಿಂಬೆ ರಸ ಅಡ್ಜಸ್ಟ್ ಆಗಲ್ಲ ಅನ್ನೋರು ಮಾತ್ರ ಜೇನುತುಪ್ಪ ಯೂಸ್ ಮಾಡ್ಕೊಳ್ಳಿ. ನಂತರ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ. ಈ ಪೇಸ್ಟನ್ನು ನಿಮ್ಮ ಮುಖಕ್ಕೆ ವಾರದಲ್ಲಿ 2 ಬಾರಿ ಅಥವಾ 3 ಬಾರಿ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ತಣ್ಣೀರಿನಿಂದ ವಾಶ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಸ್ಕಿನ್ ಗ್ಲೋ ಹಾಗೂ ಬ್ರೈಟ್ ಆಗುತ್ತೆ ಹಾಗೂ ಕಾಂತಿಯುತ ತ್ವಚೆಯನ್ನು ನೀವು ಪಡ್ಕೋಬಹುದು. ಈ ಎಲ್ಲ ಥರದ ಮನೆಮದ್ದುಗಳು ಮುಖದ ಕಾಂತಿಯನ್ನು ಹೆಚ್ಚಿಸುವ ಅಂಶವನ್ನು ಹೊಂದಿದೆ ಹಾಗೂ ಈ ಮನೆಮದ್ದುಗಳನ್ನು ಯೂಸ್ ಮಾಡಿದ ನಂತರ ನಿಮ್ಮ ಸ್ಕಿನ್ಗೆ ಮಾಯ್ಶ್ಚರೈಸಿಂಗ್ ಅಥವಾ ಆಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡೋದು ಮರಿಬೇಡಿ.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೆ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.